ಈಗ ನೋಡ್ರಿ ಅಂತಂದ್ರೆ ಹೆಣ್ಮಕ್ಳಿಗೆ ಬೆಲೆ ಕೊಡೋದಿಲ್ಲ, ಹೆಣ್ಮಕ್ಳ ಮಾತಿಗೆ ಬೆಲೆ ಕೊಡೋದಿಲ್ಲ, ಹೆಣ್ಮಕ್ಳನ್ನ ಮರ್ಯಾದೆಯಿಂದ ನೋಡೋದಿಲ್ಲ, ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾರೆ ಅಂತಂತಂದೆಲ್ಲ ನಾವು ಅಂದ್ಕೊಳ್ತಾ ಇರ್ತೀವಿ. ಆದ್ರೆ ಇಲ್ಲಿ ದಶರಥ ಮಹಾರಾಜರು ಚಕ್ರವರ್ತಿ ಅವರು ಮಾಡಿರುವಂತ ಕೆಲ್ಸಕ್ಕೆ ಯಾರ ಹತ್ರನೂ ಸಮಜಾಯಿಷಿ ಹೇಳ್ಬೇಕಾಗಿರುವಂತ ಕೆಲಸ ಇರ್ಲಿಲ್ಲ. ಇಲ್ಲಿ ಯಾರು ಸುಮಿತ್ರ ಕೌಸಲ್ಯ ದೇವಿಯ ಮಗ ಆಗಿರುವಂತ ರಾಮ ಅಯೋಧ್ಯದಲ್ಲಿದ್ದಾನೆ. ಸುಮಿತ್ರಾ ದೇವಿ ಮಗ ಆಗಿರುವಂತ ಲಕ್ಷ್ಮಣ ಸ್ವಾಮಿ, ಒಬ್ಬ ಮಗ ಆಗಿರುವಂತ ಲಕ್ಷ್ಮಣ ಸ್ವಾಮಿ ಅಯೋಧ್ಯೆಯಲ್ಲಿದ್ದಾರೆ. ಆದ್ರೆ ದಿಕ್ಕಿಲ್ದಲೆ ಇರುವಂತ ಒಬ್ಬ ಮಗ ಕೂಡ ಕೈಕಾ ರಾಜ್ಯಕ್ಕೆ ಹೋಗಿರುವಂತದ್ದು ಯಾರು ಅಂತಂದ್ರೆ ಭರತ. ಈ ಸಮಯದಲ್ಲಿ ಒಬ್ಬಳೇ ಇದ್ದಾಳೆ. ಆದ್ದರಿಂದ ಈಕೆ ಕುತ್ತಿಗೆಯನ್ನು ಕತ್ತರಿಸಿದ್ದಿದ್ರೆ ನಾನ್ ನಿನ್ಗೆ ವರ ಕೊಡೋದೇನು, ನಾನು ನಿನ್ನನ್ನ ಕತ್ತರಿಸಾಕ್ಬಿಡ್ತೀನಿ ಅಂತಂತಂದು ಅವ್ರನ್ನ ಕೊಂದಿದ್ರು ಯಾರು ಏನು ಮಾತಾಡ್ತಾ ಇರ್ಲಿಲ್ಲ. ಆದರೆ ಆ ತ್ರೇತಾಯುಗದಲ್ಲಿ ಕೊಟ್ಟಿರುವಂತ ಮಾತುಗೋಸ್ಕರ ಪ್ರಾಣ ಬೇಕಾದ್ರೆ ಕೊಡ್ತಾ ಇದ್ರೆ ವಿನಃ ಕೊಟ್ಟಿರುವಂತ ಮಾತು ಧರ್ಮವನ್ನು ತಪ್ಪುತ್ತಾ ಇರ್ಲಿಲ್ಲ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ದಶರಥ ಮಹಾರಾಜರು ಎಷ್ಟು ಪ್ರಾಣ ಸಂಕಟ ಅಂತಂದ್ರೆ ಮನುಷ್ಯರಿಗೆ ಎಲ್ಲದಕ್ಕಿಂತ ಹೆಚ್ಚು ಪ್ರೀತಿ ಯಾರ ಮೇಲಿರುತ್ತೆ, ತಮ್ಮಗಿಂತ ತಮ್ಮ ಸಂತಾನದ ಮೇಲೆ ಇರುತ್ತೆ. ಅಂತಂದ್ರೆ ಈ ಸಂತಾನ ಅನ್ನುವಂಥದ್ದಾದ್ರೆ ಒಂದು ಹಸು ತನ್ನ ಮಗುವನ್ನು ರಕ್ಷಣೆ ಮಾಡ್ಕೊಳೋದಕ್ಕೆ ಏನೋ ಎಷ್ಟು ವೀರೋಚಿತವಾಗಿ ಓಡಾಡುತ್ತೆ. ಒಂದು ಕೋಳಿ ಮರಿ ಎಲ್ಲಾದ್ರೂ ಮೇಲ್ಗಡೆಯಿಂದ ಅದ್ದು ಬಂದಿದೆ ಅಂದ್ರೆ ಅದ್ರ ಹೋರಾಟ ನೋಡ್ಬೇಕು. ತಾಯಿತನ ತಂದೆತನ ಅಂತಂತಂದ್ರೆ ಈ ತರ ಅಂತಂದ್ರೆ ತಂದೆ ತಾಯಿ ಅಂತಂದ್ರೆ ಈ ತರ